ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಹೆಂಗಾಯಿತು ಅಂತ? ಆಲ್ಮೋಸ್ಟ್ ಒಂದು 18 ವರ್ಷವರೆಗೂ ಕಾಯ್ಬೇಕಾಯ್ತು ನಾನು. ನಮ್ಮ ಕಮ್ಯುನಿಟಿಯಲ್ಲಿ ಸಡನ್ಲಿ ಯಾರನ್ನೂ ಸರ್ಜರಿ ಮಾಡಲ್ಲ, ನಮ್ಮನ್ನು ಕಾಪಾಡ್ಕೊತಾರೆ. ಇಲ್ಲ ಆ್ಯಕ್ಚುಲಿ ನಾನು ನಿಜ ಹೇಳ್ಬೇಕಂತಂದರೆ ನನಗೆ ಅಟ್ರಾಕ್ಷನ್ ಇಸ್ ಡಿಫ್ರೆಂಟ್ ಇತ್ತು ನಂದು. ಸೊ ಹಂಗಾಗಿ ನಿಮಗೆ ಮೇಲ್ಸ್ ಪ್ರಾಮ್ಸ್ ಜನರೇಟ್ ಆಗ್ತಿರ್ಲಿಲ್ಲ? ಇಲ್ಲ, ಬಿಕಾಸ್ ನನಗೆ ನಮ್ಮ ಟಾರ್ಚರ್ಗಳು ಈ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋದ್ರಲ್ಲೇ ನನ್ನ ಜೀವನ ಕಳೀತಾ ಇತ್ತು. ಹಂಗಾಗಿ ನನಗೆ ಆ ಥರ ಯಾವತ್ತೂ ಭಾವನೆ ಬರಲಿಲ್ಲ ಆ ವಯಸ್ಸಿಗೆ. ಕೆಲವ್ರಿಗೆ ಬರುತ್ತೆ, ಬರಲ್ಲ ಅಂತ ನಾನು ಹೇಳಕ್ಕೆ ಸಾಧ್ಯನೇ ಇಲ್ಲ. ಕೆಲವ್ರ ಬಾಡಿ ಮೇಲೆ ಡಿಫ್ರೆಂಟ್ ಆಗುತ್ತೆ. ಸೊ ನನ್ನ ಬಾಡಿ ಯಾವ ಥರ ತಗೋತದೆ, ನನ್ನ ಬಾಡಿ ಯಾವ ಥರ ರಿಯೇಕ್ಟ್ ಮಾಡುತ್ತೆ ಅದ್ರ ಮೇಲೆ. ಕೆಲವೊಬ್ರು ಬಾಡಿ ಮೇಲೆ ರಿಯೇಕ್ಟ್ ಮಾಡುತ್ತೆ. ನನ್ನ ಬಾಡಿಗೆ ಆ ಥರ ನನ್ನ ಇದರಲ್ಲಿ ಯಾವತ್ತೂ ಆ ಥರ ಅನ್ನಿಸ್ಲಿಲ್ಲ, ಫೀಲಿಂಗೇ ಬಿಕಾಸ್ 90% ಹಾರ್ಮೋನ್ಸ್ ಫಿಮೇಲ್ ಹಾರ್ಮೋನ್ಸ್ ಇರೋದ್ರಿಂದ ಅಂಥವ್ರಿಗೆ ಅದು ತೋರಿಸ್ಕೊಡೋದಿಲ್ಲ. ಒಂದಿಲ್ಲ ಒಂದು ಕಡೆ 50%, 20%, 30% ಈ ಥರ ಇರೋದ್ರಿಂದ ಅವ್ರಿಗೆ ಅದನ್ನು ತೋರಿಸ್ಕೊಡುತ್ತೆ. ಸೊ ನಂದು ಆಲ್ಮೋಸ್ಟು ನನ್ನ ಜೆಂಡರ್ ಆಲ್ರೆಡಿ ನನ್ನ ಫೀಮೇಲ್ ಹಾರ್ಮೋನ್ಸ್ ನನಗೆ ಜಾಸ್ತಿ ಕನೆಕ್ಷನ್ ಆಗೋದ್ರಿಂದ ಸೊ ಎಲ್ಲೊಂದು ಕಡೆ ನನಗೆ ಆ ಭಾವನೆ ಬರಲಿಲ್ಲ ಆ ಟೈಮಲ್ಲಿ. ನನಗೆ ಅದ್ರ ಬಗ್ಗೆ ಇದೇ ಅನಿಸ್ಲಿಲ್ಲ ನನಗೇನು ಅಂತ. ಆ ಕಾನ್ಸಂಟ್ರೇಷನ್ನೇ ಇಲ್ಲ? ನನಗಿರಲಿಲ್ಲ. ನಾನು ಫೀಮೇಲ್ ಅಷ್ಟೇ ನನ್ನ ಮೈಂಡಿಗೆ ಬರೋದು. ಇವ್ರು ಯಾಕೆ ಈ ಥರ ಡ್ರೆಸ್ ಹಾಕ್ತಾರೆ, ಈ ಥರ ಡ್ರೆಸ್ ಅಲ್ಲ, ನಾನು ಈ ಥರ ಇದರಲ್ಲಿ ಫೈಟ್ ಇತ್ತು ನಂದು ಹೊರತು ಈ ಸೆಕ್ಷುವಾಲಿಟಿ ಬಗ್ಗೆ ಹಿಂಗೂ ಸರ್ಜರಿ ಮಾಡ್ಕೋಬೇಕು ಇದು ಗೊತ್ತಿರಲಿಲ್ಲ ನನಗೆ. ಸರ್ಜರಿ ಮಾಡ್ಕೋಬೇಕು, ಹಿಂಗಾಗಬೇಕು, ಈ ಥರ ಸೆಕ್ಸಿಗೆ ನಾವು ಇನ್ನೊಬ್ಬರ ಜೊತೆ ಹೋಗ್ಬೇಕು, ಇವೆಲ್ಲ ಏನು ಗೊತ್ತಿರಲ್ಲ. ಇದೆಲ್ಲ ಝೀರೋ ನಾಲೆಡ್ಜ್ ಅವಾಗೆಲ್ಲ ನಮಗೆ.